ಈಗ ನಮ್ಮ ಜೊತೆಗೆ ಅತಿಥಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಕಮಲಾಕರ್ ಭಟ್ ಗುರುಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿಮಗೂ ಶುಭಾಶಯಗಳು, ನಾಡಿನ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗುರುಗಳೇ, ಈಗ ಸಂಕ್ರಾಂತಿ ಹಬ್ಬದ ಜೊತೆಗೆ ನಾವು ಮಕರ ಜ್ಯೋತಿಯ ಬಗ್ಗೆಯೂ ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. 6:40ರಿಂದ 6:50ಕ್ಕೆ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಮಕರ ಬೆಳಕು ಅಂತ ಕೂಡ ಕರೀತಾರೆ. ಸೊ ಇದರ ವಿಶೇಷತೆ ಬಗ್ಗೆ, ಇದರ ಮಹತ್ವದ ಬಗ್ಗೆ ಮೊದಲಾಗಿ ತಿಳಿಸಿ. ಮಲಯಾಳಂನಲ್ಲಿ ಬೆಳಕು ಅಂದರೆ ಬೆಳಕು ಅಂತ ಅರ್ಥ. ಸಾಮಾನ್ಯವಾಗಿ ಪಡುವಣ ದಿಕ್ಕಿನಿಂದ ಉದಯಿಸುವಂತಹ ಸೂರ್ಯ ಮೂಡಣದಿಂದ ಉದಯಿಸಿ ಪಡುವಣಕ್ಕೆ ಮುಳುಗುವಂತಹ ಸಂದರ್ಭದಲ್ಲಿ ಸರಿಸುಮಾರು 6:45ಕ್ಕೆ ಮಕರ ಜ್ಯೋತಿಯ ದರ್ಶನವನ್ನು ನಾವು ಕಾಣ್ತಾ ಇದ್ದೇವೆ ಈ ಬಾರಿ. ಹಾಗಿದ್ದರೆ ಈ ಮಕರ ಜ್ಯೋತಿಯ ವಿಶೇಷತೆಗಳೇನು? ಸೂರ್ಯ ದಕ್ಷಿಣಾಯಣದಿಂದ ತನ್ನ ಪಥವನ್ನು ಬದಲಿಸಿ ಉತ್ತರಾಯಣಕ್ಕೆ ಅಣಿಯನ್ನು ಆಗ್ತಾ ಇರತಕ್ಕಂತಹ ಒಂದು ಪರ್ವಕಾಲ. ಹಾಗಾದರೆ ಇದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರೆಯಲ್ಪಡುತ್ತೆ. ಹಾಗಾದರೆ ದೇವಾನುದೇವತೆಗಳು ಕೂಡ ನಕ್ಷತ್ರ ಪುಂಜದ ಮುಖಾಂತರವಾಗಿ ನಕ್ಷತ್ರದಂತೆ ಗೋಚರಿಸಿ ಅವರು ಅಯ್ಯಪ್ಪನ ದರ್ಶನವನ್ನು ಪಡ್ಕೋತಾರೆ ಈ ದಿನ ಅಂತಕ್ಕಂಥದ್ದು ಕೂಡ ಪುರಾಣದ ವಾಕ್ಯಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಹಾಗಿರುವಾಗ ಈ ಮಕರ ಮಾಸದ ಈ ವಿಶೇಷವಾದಂತಹ ಸಮ್ಯಕ್ರಮಣ ಇತಿ ಸಂಕ್ರಮಣ ಅಂತ. ಹಾಗಾದರೆ ಈ ಸಂಕ್ರಮಣದಂದು ಅಯ್ಯಪ್ಪನ ವೈಭವೋಪೇತವಾದಂಥ ಈ ದರ್ಶನವನ್ನು ಜ್ಯೋತಿಯ ಮುಖಾಂತರವಾಗಿ ಕಾಳತಕ್ಕಂಥದ್ದಕ್ಕೆ ವಿಶೇಷವಾಗಿರತಕ್ಕಂತಹ ಈ ಒಂದು ಮಕರ ಬೆಳ್ಳಕ್ಕು ಅಥವಾ ಮಕರ ಮಾಸಕ್ಕೆ ಪ್ರವೇಶ ಮಾಡಿದ ದಿನ ದಿವ್ಯವಾದಂಥ ಜ್ಯೋತಿಯ ರೂಪದಲ್ಲಿ ಕಾಣುವಂತಹ ಸ್ವಾಮಿಯನ್ನು ಬೆಳಕಿನ ರೂಪದಲ್ಲಿ ಕಾಣುವುದರಿಂದ ವಿಶೇಷವಾಗಿರತಕ್ಕಂಥ ಈ ಒಂದು ಶಬ್ದದಿಂದ ಒಂದು ಕರೆಯುವಂಥದ್ದು. ಅಲ್ಲಿರ್ತಕ್ಕಂಥ ಕಾಡು ಮೇಡಿನ ಜನಕ್ಕೆ ಅಪಾರವಾದಂತಹ ಪ್ರೀತಿ ಉಳ್ಳಂತಹ ಸ್ವಾಮಿ ಆ ಭಕ್ತವತ್ಸಲ ಅಯ್ಯಪ್ಪನಾಗಿರುತ್ತಾನೆ. ಎಂತಹ ಪರಮ ಪಾಪಿಗಳಾದರೂ ಕೂಡ ಆ ಶಬರಿಮಲೆಯನ್ನು ಏರುವಾಗ ಅವನ ಹೆಸರನ್ನು ಹೇಳಿಸದೆ ಬಿಡೋದೇ ಇಲ್ಲ. ಎಷ್ಟೇ ಗಟ್ಟಿಯವನಾಗಿರಲಿ, ಎಂತಹ ಇವತ್ತಿನ ದಿನಮಾನಕ್ಕೆ ಹೇಳೋದಾದರೆ ಜಿಮ್ಮು ಮತ್ತೊಂದು ಮರದೊಂದು ಯಾವುದೇ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡವರಿದ್ದರೂ ಕೂಡ ಆ ಬೆಟ್ಟವನ್ನು ಏರುವಾಗ ಅಯ್ಯಪ್ಪ ಅಯ್ಯಪ್ಪ ಅನ್ನುವಂತಹ ನಾಮವನ್ನು ಅವನು ಹೇಳಿಸುವುದರಿಂದಲೇ ವೈಭವೋಪೇತವಾಗಿ ಎಲ್ಲರೂ ಕೂಡ ಅಯ್ಯಪ್ಪನ ಭಕ್ತರಾಗಿ ಶಿರಸಾಷ್ಟಾಂಗವಾದಂಥ ನಮಸ್ಕಾರವನ್ನು ಮಾಡಿ ಆ ದಿವ್ಯವಾದಂತಹ ಜ್ಯೋತಿಯ ಮುಖಾಂತರವಾಗಿ ಸಾಕ್ಷಾತ್ ಅಯ್ಯಪ್ಪನ ದರ್ಶನವನ್ನು ಮಾಡ್ತಕ್ಕಂತಹ ಪ್ರಕ್ರಿಯೆಗಳು. ಇದೊಂದು ಮಹತ್ತರವಾದಂಥ ಪುಣ್ಯಕಾಲ ಸಂಕ್ರಮಣ. ಆದ್ದರಿಂದ ಅವನ ದರ್ಶನವನ್ನು ಸಾಕ್ಷಾತ್ ಆ ಪರ್ವತದಲ್ಲಿ ನಿಂತು ಮಾಡುವಂಥದ್ದು ಅಥವಾ ದೂರದರ್ಶನದ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇರತಕ್ಕಂಥದ್ದು. ನಾವು ಕೂಡ ಪುಣ್ಯಭಾಗಿಗಳು ಅಥವಾ ಪುಣ್ಯ ವ್ಯವಸ್ಥೆಗಳಲ್ಲಿ ಇದ್ದಂತಹ ಪುಣ್ಯಾತ್ಮರು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಈಗ ಪೊನ್ನಂಬಲ ವೀಡುವಿನಲ್ಲಿ ಕರ್ಪೂರದ ಪೂಜೆಯನ್ನು ಮಾಡಲಾಗತ್ತೆ. ಅದನ್ನೇ ನಾವು ಮಕರ ಬೆಳಕು ಅಂತ ಕರಿತೀವಿ. ಆದರೆ ಆ ಕ್ಷಣಕ್ಕೆ ಅಲ್ಲಿಯೂ ಕೂಡ ಬೆಳಗ್ತಾರೆ. ಅದರ ವಿಶೇಷತೆ ಏನು ಗುರುಗಳೇ? ಪೊನ್ನಂಬಲ ಮಡುವಿನಲ್ಲಿ ವಿಶೇಷವಾಗಿ ಸಾವಿರಾರು ವರ್ಷಗಳಿಂದ ಅಲ್ಲಿರ್ತಕ್ಕಂತಹ ಆದಿವಾಸಿಗಳು ಅರ್ಥಾತ್ ಗಿರಿಜನರು ಈ ವೈಭವೋಪೇತವಾಗಿರ್ತಕ್ಕಂಥ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆರಾಧನೆಯನ್ನು ಹೇಗೆ ಮಾಡ್ತಾರೋ ಆ ಒಂದು ರೀತಿಯಲ್ಲಿ ಪೊನ್ನಂಬಲ ಮಡುವಿನಲ್ಲಿ ಈ ಒಂದು ಜ್ಯೋತಿಯನ್ನು ಅರ್ಥಾತ್ ಒಂದು ಬೆಂಕಿಯನ್ನು ಉರಿಸ್ತಕ್ಕಂಥ ಪ್ರಕ್ರಿಯೆಗಳು ಒಂದಿದೆ. ಆದರೆ ಅನೇಕರ ವಾದ ಏನು ಅಂತ ಕೇಳಿದರೆ, ವ್ರತಸ್ಥನಾಗಿರ್ತಕ್ಕಂತಹ ವ್ಯಕ್ತಿಗೆ 48 ದಿನಗಳ ಕಾಲ ಕಠಿಣತಮವಾದಂಥ ವ್ರತವನ್ನು ಮಾಡಿ ಒಂದೇ ಯಾವುದೇ ಕಾರಣಕ್ಕೆ 3 ಹೊತ್ತುಗಳ ಸ್ನಾನ, ಅಯ್ಯಪ್ಪನ ಭಜನೆ, ಅಯ್ಯಪ್ಪನ ಧ್ಯಾನವನ್ನು ಮಾಡಿದಂತಹ ವ್ಯಕ್ತಿ ಮಾಲಾಧಾರಿಯಾಗಿ 18 ಮೆಟ್ಟಿಲುಗಳನ್ನು ಏರುವಂತಹ ವ್ಯಕ್ತಿಗಳಿಗೆ ನಿಜವಾಗಿಯೂ ಕೂಡ ಆ ಬೆಳಕು ಮಾತ್ರ ಅಲ್ಲ, ಆಕಾಶದಿಂದಲೇ ಬರತಕ್ಕಂತಹ ಸ್ವಾಮಿ ತನ್ನ ದರ್ಶನವನ್ನು ಕೊಡ್ತಾನೆ ಅನ್ನುವಂತಹ ನಂಬಿಕೆ ಅಂದಿನಿಂದ ಹಿಡಿದು ಇಂದಿನವರೆಗೂ ಕೂಡ ಮೂಡಿ ಬಂದಿರತಕ್ಕಂಥ. ಆದರೆ ಅಲ್ಲಿನ ಆಡಳಿತ ಮಂಡಳಿ ಹೇಳಿದೆ, ಈ ಬೆಳಕನ್ನು ನಾವೇ ಕೃತಕವಾಗಿ ನಿರ್ಮಾಣ ಮಾಡ್ತೇವೆ. ಪೊನ್ನಂಬಲ ಮಡುವಿನಲ್ಲಿ ನಡೀತಕ್ಕಂತಹ ಇದೊಂದು ವಿಶೇಷವಾಗಿರ್ತಕ್ಕಂಥ ಬೆಂಕಿಯ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆದರೆ ಜ್ಯೋತಿಯ ರೂಪದಲ್ಲಿ ನಾನು ದರ್ಶನವನ್ನು ನನ್ನ ಮಕ್ಕಳಿಗೆ ಅಥವಾ ಭಕ್ತರಿಗೆ ಕೊಡ್ತೇನೆ ಅಂತಕ್ಕಂಥದ್ದು ಭಗವಂತನೇ ಹೇಳಿದಂತಹ ವಾಕ್ಯ ಆಗಿರೋದ್ರಿಂದ, ಅರ್ಥಾತ್ ಈ ಸ್ವಾಮಿ ಅಯ್ಯಪ್ಪ ನುಡಿದಿರತಕ್ಕಂಥ ವಾಕ್ಯವಾದ್ದರಿಂದ ಆ ಜ್ಯೋತಿಯ ರೂಪದಲ್ಲಿ ಸಾಕ್ಷಾತ್ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಪ್ರತಿವ್ಯಕ್ತೇಜೋ ವಾಯುರಾಕಾಶ ಅಂತ. ನಮ್ಮಲ್ಲಿ ಪಂಚಭೂತಗಳಲ್ಲಿ ಕೂಡ ದೈವಾರಾಧನೆಯನ್ನು ನೋಡ್ತಕ್ಕಂಥ ವ್ಯವಸ್ಥೆ ಸನಾತನ ಧರ್ಮೀಯರದ್ದು. ಅಗ್ನಿಯಲ್ಲೂ ಕೂಡ ದೇವರನ್ನು ನೋಡ್ತೇವೆ, ಹಾಗೆಯೇ ನೀರಿನಲ್ಲೂ ಕೂಡ ದೇವತೆಗಳನ್ನು ನೋಡ್ತೇವೆ, ಆಕಾಶದಲ್ಲಿಯೂ ಕೂಡ ದೇವತೆಗಳನ್ನು ಗಮನಿಸುವಂಥ ಪ್ರಕ್ರಿಯೆಗಳಿದೆ. ಆದರೆ ಶಬರಿಮಲೆಯ ವಿಚಾರಗಳು ಬಂದಾಗ ಅಲ್ಲಿ ಜ್ಯೋತಿಯ ರೂಪದಲ್ಲಿ ಆ ಭಗವಂತನನ್ನು ದರ್ಶನ ಮಾಡ್ತಕ್ಕಂತಹ ವ್ಯವಸ್ಥೆಗಳು. ಅದರಲ್ಲೂ ಕೂಡ ಈ ಮಕರ ಮಾಸದ ಇವತ್ತಿನ ವಿಶೇಷವಾದಂಥ ಈ ಸಂಕ್ರಮಣದ ಪರ್ವಕಾಲ ದಕ್ಷಿಣಾಯಣದ ಪಥವನ್ನು ಮೀರಿ ಉತ್ತರಾಯಣವನ್ನು ಪ್ರವೇಶಿಸುವಂಥ ಈ ಕಾಲದಲ್ಲಿ ಆ ಜ್ಯೋತಿಯ ಮುಖಾಂತರವಾಗಿ ಸ್ವಾಮಿಯೇ ದರ್ಶನವನ್ನು ಕೊಡ್ತಾನೆ ಅನ್ನುವಂಥದ್ದು. ಮತ್ತು ಅಲ್ಲಿಯ ಆದಿವಾಸಿಗಳು ಕೂಡ ಹರ್ಷದ ಸಂಕೇತವಾಗಿ ವಿಜಯೋತ್ಸವದ ಸಂಕೇತವಾಗಿ
ಪನ್ನಂಬಲ ಮಡುವಿನಲ್ಲಿ ಈ ವಿಶೇಷವಾಗಿರತಕ್ಕಂತಹ ದೀಪವನ್ನು ಉಜ್ವಲಿಸುವಂತಹ ಪ್ರಕ್ರಿಯೆಗಳು ಅಂದಿನಿಂದ ಹಿಡಿದು ಇಂದಿನ ತನಕ ಕೂಡ ನಡೆದು ಬಂದಿದೆ. ಓಕೆ, ಶಬರಿಮಲೆಯ ಪನ್ನಂಬಲ ಮೇಡುವಿನಲ್ಲಿ ಕಾಣಿಸುವ ಮಕರ ಜ್ಯೋತಿಗೆ ಕ್ಷಣಗಣನೆ ಎಲ್ಲರೂ ಕೂಡ 6:40ರಿಂದ 6:50 ಆ ಸಂದರ್ಭಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಆದರೆ 41 ದಿನಗಳ ಕಠಿಣ ವ್ರತವನ್ನು ಮಾಡಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳೇನಿದ್ದಾರೆ ಅವರು ಆ ಸ್ಥಳದಲ್ಲೇ ಇದ್ದು ಆ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಳ್ತಾರೆ.